ಎಣ್ಣೆ ಅರಿಶಿಣ ಅಂತಾರೆ. ಅದೇ ಎಣ್ಣೆ ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಪೂಜುದು. ಅದು ಯಾಕೆ ಅಂದ್ರೆ ಯಾಕೆ ಪೂಜುದು ಎಣ್ಣೆ ಅರಿಶಿಣ ಪೂಜುದು? ಅದೊಂದು ಮದುಮಕ್ಕಳಿಗೆ ಮೈ ಬಣ್ಣ ಬಾಕೆ. ಮೈ ಬಣ್ಣ ಬಾಕೆ. ಅರಿಶಿಣ ತಿಳಿದ್ರೆ ಆ ತರ ಪರಿಶುದ್ಧವಾಗಿರ್ಲಿ. ಪರಿಶುದ್ಧ ಅಂದ್ರೆ ಶುದ್ಧ ಮಧುಮಕ್ಕ ಶುದ್ಧ ಅಂತಾರೆ. ಅದೆಲ್ಲ ಶುದ್ಧ ಅದು ಅಂದ್ರೆ ಎಣ್ಣೆ ಅರಿಶಿಣ ಅಂತೇಳಿ ಒಂದು ಪಾಕ ಮಾಡಿ ತಿಕ್ಕ್ರೆ ಮೈ ಕೂಡ ಬಂದದ ಗಿಡ. ಸುಶೇಷನ ಬ್ರಹ್ಮ ಶರಣು ಲೋಕದಲ್ಲಿರುವ ನಾರಿಯರೆಲ್ಲರೂ ಲೋಕ ಸಂಭ್ರಮದಿ ನೆನೆದವರು. ನಾವು ಹೆಚ್ಚಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತೋಳ. ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರೆ ಭಾಷೆ ಇರೋ ಕಾರಣ ಅರೆ ಭಾಷೆಯಲ್ಲಿ ಮಾತಾಡುದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ತೇಜು. ನನ್ನ ಜೊತೆ ಅಮ್ಮ ಇದ್ದಾರೆ, ಇನ್ನು ಆಚೆ ಮನೆ ಅತ್ತೆ ಇದ್ದಾರೆ. ಇವತ್ತು ಸ್ಪೆಷಲ್ ಆಗಿ ನಾವು ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಮದುವೆ ಟೈಮಲ್ಲೆಲ್ಲ ಶೋಭನೆಲ್ಲ ಹೇಳೋದು ಜಾಸ್ತಿ ಅಲ್ಲ. ಶೋಭನೆ ಅಂತ ಹೇಳಿದ್ರೆ ಮದುವೆಗೆ ಎಲ್ಲ ಇರೋದು. ಅದೇ ಶೋಭನೆ ಅಂತ ಹೇಳಿದ್ರೆ ಮದುವೆಗೆ, ಬೇರೆ ಎಲ್ಲಿ ಶೋಭನೆ ಹೇಳಿಕೆ ಇಲ್ಲೇ ಇಲ್ಲ. ಹಾಗಾಗಿ ಈ ಶೋಭನೆನ ವಿಚಾರಿಸಿಕೊಂಡು, ಅಂದ್ರೆ ಶೋಭನೆ ಅಂತ ಹೇಳಿದ್ರೆ ಈಗ ಎಲ್ಲಿ ಶೋಭನೆಯಲ್ಲಿ ಎಲ್ಲ ಕಡೆ ಮದುವೆಗೆಲ್ಲ ಅಲ್ಲೆಲ್ಲ ನಾವು ಕೇಳುವೆ ಶೋಭನೆ ಅಂತ ಹೇಳಿದ್ರೆ ಹೇಳುದು ಕೇಳುವೆ. ಅದು ಕ್ಲಿಯರ್ ಕಟ್ ಆಗಿ ಒಂದು ಮದುವೆ ಸ್ಟಾರ್ಟ್ ಆಗೋಲ್ಲಿಂದ ಎಂಡ್ವರೆಗೆ ಶೋಭನೆ ಯಾವ ರೀತಿ ಇದ್ದದೆ ಅದರ ಬಗ್ಗೆ ನಮಗೆ ಗೊತ್ತಿದ್ದಷ್ಟು ಮಾಹಿತಿನ ಅಮ್ಮ ಮತ್ತು ಅತ್ತೆ ಅಲ್ಲ, ಓಕೆ ಅಲ್ಲ, ಎರಡು ಜನ ಸೇರಿ ಇವತ್ತು ಶೋಭನೆಯ ಗಮ್ಮತ್ತು ಮಾಡ್ತಾ ಇದ್ದೇವೆ. ಯಾವ ರೀತಿ ಶೋಭನೆ ಎಲ್ಲ ಹಾಡುದು, ಶೋಭನೆ ಹೆಂಗೆ ಸ್ಟಾರ್ಟ್ ಆದ್ರೆ ಇದರೆಲ್ಲ ಬಗ್ಗೆ ನಾವು ಈಗ ಇವತ್ತೊಂದು ಪಟ್ಟಂಗ ರೀತಿಲಿ ಜೊತೆಗೆ ಶೋಭನೆ ಹಾಡಿಕೊಂಡು ಇವತ್ತು ಒಂದು ವಿಡಿಯೋ ಮಾಡ್ಕೆ ರೆಡಿ ಮಾಡಿರಲ್ಲ. ಓಕೆ, ನಾವೀಗ ಶೋಭನೆ ಅಂತ ಬಾಕನ ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಆದ ಅಂದ್ರೆ, ಈಗ ಶೋಭನೆ ಅಂತ ಹೇಳಿದ್ರೆ ಮದ್ರಿಂಗಿಂದಲೇ ಸ್ಟಾರ್ಟ್ ಆದ ಅಥವಾ ಹೇಗೆ ಅದು ಮದುವೆ ಅಂತ ಬಾಕನ? ಮದುವೆ ಅಂತ ಬಾಕನ ಮದ್ರಿಂಗಿಗೆ ಮುಂದೆ ಒಂದು ಭೂಮಿಯಲ್ಲಿ ಒಳಗೆ ಹಸೆ ಬರೆ ಕೊಟ್ಟು. ಹಸೆ ಬರಕ ಅಕ್ಕಿ ಹಸೆ ಮದ್ರಿಂಗಿಂದ ಮುಂದೆ. ಮದ್ರಿಂಗಿಂದ ಮುಂದೆ ಓಕೆ ಓಕೆ. ಅದು ಬರ್ದಾಗಿ ಅಲ್ಲಿ ಎಣ್ಣೆ ಅರಿಶಿಣ ಅಲ್ಲ ಎಣ್ಣೆ ಇಸಿ ಅರಿಶಿಣ ಇಸಿ ಅವಕ್ಕೊಂದು ಅಲ್ಲಿ 5 ಜನ ಮುತ್ತೈದೆಯರು ಒಂದು ಎಣ್ಣೆ ಶಾಸ್ತ್ರ ಮಾಡಿಕೊಟ್ಟು. ಮದುವೆಯಿಂದ ಮುಂದೆ ಎಣ್ಣೆ ಶಾಸ್ತ್ರ ಮದ್ರಂಗಿಂದ ಮುಂದೆ ಎಣ್ಣೆ ಶಾಸ್ತ್ರ ಮಾಡಿ. ಅಂದ್ರೆ ಅದು ಮದ್ರಂಗಿ ದಿನಾನೇ ಮಾಡುದು ಅಥವಾ ಮದ್ರಂಗಿ ದಿನಾನೇ ಫಸ್ಟ್ ಮದ್ರಂಗಿ ಕಾರ್ಯಕ್ರಮ ಹಾಕ ಮುಂದೆ ಮದ್ರಂಗಿಯಿಂದ ಎಣ್ಣೆ ಹಸಿನ ಕಾರ್ಯಕ್ರಮ ಅಲ್ಲಿ. ಅಂದ್ರೆ ಈಗ ಅದು ಗೊತ್ತಾಯ್ತು, ನಾವು ನಾರ್ಮಲ್ ಆಗಿ ಈಗ ಮದುವೆದೆಲ್ಲ ಎಡಿಟ್ ಎಲ್ಲ ಮಾಡ್ಕಕ್ಕ ನಾವು ಗೊತ್ತಾಗ. ಅಂದ್ರೆ ಈಗ ಎಲ್ಲವೂ ಸೇರಿ ಎಣ್ಣೆ ಪೂಜು ಮೊದಲಿಗೆಗೆ ಅಥವಾ ಮಧುಮಂಗ ಆದ್ರೆ ಮಧುಮಂಗಂಗೆ ಎಣ್ಣೆ ಅಂತಾರೆ. ಎಣ್ಣೆ ಅರಿಶಿಣ ಅಂತ ಅರಿಶಿಣ ಮುಖ್ಯ ಅದರಲ್ಲಿ. ಅಂದ್ರೆ ಅರಿಶಿಣಕ್ಕೆ ಎಣ್ಣೆ ಅರಿಶಿಣ ಅಂತಾರೆ. ಅದೇ ಎಣ್ಣೆ ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಪೂಜುದು. ಅದು ಯಾಕೆ ಅಂದ್ರೆ ಯಾಕೆ ಪೂಜುದು ಎಣ್ಣೆ ಅರಿಶಿಣ ಪೂಜುದು? ಅದೊಂದು ಮದುಮಕ್ಕಳಿಗೆ ಮೈ ಬಣ್ಣ ಬಾಕೆ. ಮೈ ಬಣ್ಣ ಬಾಕೆ. ಅರಿಶಿಣ ತಿಳಿದ್ರೆ ಆ ತರ ಪರಿಶುದ್ಧವಾಗಿರ್ಲಿ. ಪರಿಶುದ್ಧ ಅಂದ್ರೆ ಶುದ್ಧ ಮಧುಮಕ್ಕ ಶುದ್ಧ ಅಂತಾರೆ. ಅದೆಲ್ಲ ಶುದ್ಧ ಅದು ಅಂದ್ರೆ ಎಣ್ಣೆ ಅರಿಶಿಣ ಅಂತೇಳಿ ಒಂದು ಪಾಕ ಮಾಡಿ ತಿಕ್ಕ್ರೆ ಮೈ ಕೂಡ ಬಂದದ ಗಿಡ. ಸರ್ರತೆ ಒಂದು ತಿಂಗಳು ಮೈ ಕೂಡ ಆ ತರ ಒಂದು ಕಟ್ಟುಪಾಡು. ಆ ತರ ಕಟ್ಟುಪಾಡುವ ಉದ್ದೇಶದಿಂದ ಎಣ್ಣೆ ಅರಿಶಿನ ಪೂಜುದು ಅಂತ. ಅದೊಂದು ಒಳ್ಳೆ ರೀತಿ ಅಲ್ಲ ನೋಡಿ, ಎಣ್ಣೆ ಅರಿಶಿನ ಪೂಜಿ ನೆಕ್ಸ್ಟ್ ಮದುವೆಗೆ ರೆಡಿ ಮಾಡುದು ಅಂತ. ಅದೆಲ್ಲ ಎಣ್ಣೆ ಅರಿಶಿನ ಪೂಜುದು ಇರುದು ಬರೀ ಮದುವೆಗೆ, ಮದುಮಂಗ ಆ ಟೈಮಲ್ಲಿ ಮಾಡ್ಲಿಕ್ಕೆ ಅಲ್ಲ. ಓಕೆ, ಅಂದ್ರೆ ಈಗ ನಾವು ಹೆಚ್ಚಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತೋಳ. ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರೆ ಭಾಷೆ ಇರೋ ಕಾರಣ ಅರೆ ಭಾಷೆಯಲ್ಲಿ ಮಾತಾಡುದು. ಮತ್ತೆ ನಾವು ಕೂಡ ಒಂದು ಲಾಯ್ಕ್ ಅಲ್ಲ ಅರೆ ಭಾಷೆ ಮಾತಾಡಿಕೊಂಡು ಈ ತರ ಒಂದು ವಿಷಯಗಳ ಹೇಳಿಕೆ ಕೂಡ. ಓಕೆ, ಅದೇ ಈಗ ಎಣ್ಣೆ ಅರಿಶಿನ ಪೂಜಿ ಆ ಟೈಮಲ್ಲಿ ಏನಾದ್ರು ಶೋಭನೆ ಹೇಳಿಕೊಟ್ಟ ಹೆಂಗೆ? ಶೋಭನೆ ಹೇಳಕ್ಕ ಅಂದ್ರೆ ಮುಂದೆಲ್ಲ ಹೇಳ್ತಿದ್ದು, ಈಗ ಸಂಪ್ರದಾಯ ಕಡಿಮೆ ಆಗ್ತದೆ. ಅಂದ್ರೆ ಎಣ್ಣೆ ಅರಿಶಿನ ಟೈಮಲ್ಲಿ ಕೂಡ ಶೋಭನೆ ಹೇಳ್ತಿದ್ದಾರ. ಅಂದ್ರೆ ಎಣ್ಣೆ ಅರಿಶಿನ ಶೋಭನೆ ನಾ ಈಗ ಮದ್ರಂಗಿಲಿ ಶೋಭನೆ ಹೇಳುದು ಕೇಳಿದೆ. ಮತ್ತೆ ಇನ್ನು ಹುಡುಗನ ಕರ್ಕೊಂಡ್ ಬಾಕನ ಶೋಭನೆ ಕೇಳುದು ಕೇಳಿದೆ. ಇನ್ನು ಲಾಸ್ಟಿಗೆ ಒಂದು ಗೂಡೆ ಎಲ್ಲ ಮಲ್ಡ್ವಸ್ಸಿನೆಲ್ಲ ಇದ್ದಲ್ಲ ಆ ಟೈಮ್ಲೆಲ್ಲ ಕೇಳಿದೆ. ಎಣ್ಣೆ ಅರಿಶಿನಲ್ಲಿ ಯಾವ ತರದ ಶೋಭನೆ ಇದ್ದದೆ ಅಂದ್ರೆ ಯಾವ ಶೋಭನೆ ಅಂದ್ರೆ? ಅಂದ್ರೆ ಎಣ್ಣೆ ಅರಿಶಿನಕ್ಕಾಗಿ ಶೋಭನೆ ಅದೇ ಮುಂದೆ ಬಾರಿ ಇದಿತ್ತು, ಈಗ ಸ್ವಲ್ಪ ಕಡಿಮೆ. ಇಲ್ಲಿ ನಾವೆಲ್ಲ ನೋಡೋಕೆ ಈ ಒಂದು ಪುಸ್ತಕ ಸಾಧಾರಣ ಒಂದು 10 ವರ್ಷನ ಎಷ್ಟು ವರ್ಷ ಆಯ್ತು? ನಮ್ಮ ಅತ್ತಿಗೆ ಬರ್ದು ಕೊಟ್ಟದ್ದು. ನಾನ್ ಸಣ್ಣ ಇರ್ಕ ನಂಗೆ ಅತ್ತಿಗೆ ಬರ್ದು ಕೊಟ್ಟದ್ದು. ನೀವು ಸಣ್ಣ ಇರ್ಕಂದ್ರೆ ಬರ್ದು ಸಾಧಾರಣ ನೋಡಿ ಅತ್ತೆ ಎಲ್ಲಿ ಪಿಜಿನೆಲ್ಲ ಹಾರ್ದು ಹೊರಲೆಲ್ಲ ತಿಂದು ಹೊಟ್ರು. ಹಂಗಾಗಿ ಕೆಲವೊಂದು ನಾವು ಹಿಂಗೆ ಬರ್ದಿ ಸಿಗೋಣಕ್ಕಾಗಲ್ಲ, ನಾವು ಗೊತ್ತಿಲ್ಲ ಇದ್ರೆ ಈ ತರ ಬರ್ದಿ ಸಿಕೊಂಡು ಮಾಡಕ. ಈಗ ಅರಿಶಿಣ ಎಣ್ಣೆ ಹಾಡು ಇದೆಲ್ಲ ನೀವೇ ಬರ್ದದ ಹೆಂಗೆ? ಹೌದು. ಈಗ ಎಣ್ಣೆ ಎಂತ ಹೇಳಿದ್ರೆ ನಾ ಸಣ್ಣ ಒಂದು 12 ವರ್ಷದ ಹುಡುಗಿ ಹಾಕಿ ಇರ್ಕನ ನಮ್ಮ ಅತ್ತಿಗೆ ಅಣ್ಣಂಗ ಮದುವೆ ಹಾಕನ ಈ ತರ ಶೋಭನೆ ಹೇಳು ಅಂತೇಳಿ ಬರ್ದು ಕೊಟ್ಟಿದ್ದ. 2-3 ಅಣ್ಣನ ಮದುವೆ. ಅದು ಅಣ್ಣನ ಮದುವೆ ಅಂತ ಹೇಳಿದ್ರೆ ಯಾರು ದೊಡ್ಡ ಮಾವ?
ಹಾ. ದೊಡ್ಡ ಮಾವನ ಮದುವೆಯಲ್ಲಿ ದೊಡ್ಡ ಅಣ್ಣ ಅಲ್ಲ, ಸಣ್ಣ ಅಣ್ಣ. ದೊಡ್ಡ ಅಣ್ಣನ ಅತ್ತಿಗೆ ಮದುವೆ ಆಗಿ ಬಂದ ಅವರು ತುಂಬಾ ಆ ಟೈಮಲ್ಲಿ ನೀವು 12 ವರ್ಷ ಕಕ್ಕಡೆ ಸೋಬನೆ ಹೇಳಿಕೆ ಸ್ಟಾರ್ಟ್ ಮಾಡೋದಲ್ಲ. ಓಕೆ, ನೀವು ಯಾವಾಗ ಸೋಬನೆ ಹೇಳಿಕೆ ಸ್ಟಾರ್ಟ್ ಮಾಡೋದು? ನಾನು 10-12 ವರ್ಷ ತನಕ ನಾನು ಶುರು ಮಾಡಿದೆ. ಓ, ನೀವಲ್ಲ ಅಂದ್ರೆ ನೀವು ಮದ್ವೆ ಹಾಕಿ ಮುಂದೆ ನೀವು ಸೋಬನೆ ಹೇಳ್ತಿದ್ದಾರೆ. ಎಷ್ಟೋ ಹೇಳುದು. ಅದ್ ನಾನು ಗಮನಿಸಲ್ಲ, ಕೆಲವು ಇವಾಗಿನ ಹುಡುಗಿಯರು ಕೂಡ ಕೆಲವು ಹಳ್ಳಿ ಭಾಗದ ಹುಡುಗಿಯರು ಅಥವಾ ಈಗ ಅವು ಕೂಡ ಸೋಬನೆ ಹೇಳಿಕೆ ಸ್ಟಾರ್ಟ್ ಮಾಡೋಣ ಅಂದ್ರೆ ಹಳೆಯ ಕಾಲ ಪದ್ಧತಿ ಉಳಿಯಲಿ ಅಂತ. ನಮ್ಮದು ಕೂಡ ಅದೇ ಉದ್ದೇಶ ಅಲ್ಲ. ನೀವೆಲ್ಲ ನಿಮ್ಮ ಮಕ್ಕಳು ಈ ತರದ ನಾಲೆಜ್ ಎಲ್ಲ ಇದ್ರೆ ನಾವು ಕೂಡ ಏನು ಎಲ್ಲೋ ಗೊತ್ತು ಮಾಡ್ಸಕ್ ಅಂತ. ಓಕೆ, ಈಗಲ್ಲ ಫಸ್ಟಿಗೆ ನಾವೀಗ ಎಂತ ಮಾಡುವ, ಅರಶಿನ ಈಗ ಫಸ್ಟಿಗೆ ಮದುವೆಗಿಂತ ಮುಂದೆ ಎಣ್ಣೆ ಅರಶಿನ ಕೊಡೋಣ. ಆ ಎಣ್ಣೆ ಅರಶಿನದ ಸೋಪನೆ ಈಗ ಯಾರೇ ನೀವು ಹೇಳ್ದ ನೀವು ಹೇಳ್ದ ನೀವಾ? ಓಕೆ, ಸ್ವಲ್ಪ ಹೇಳಮ್ಮ. ಅದು ಸುಮಾರು ಉದ್ದೋಟ ಅಂದ್ರೆ ನಾವೀಗ ನಾವಿಗೆ ಇಲ್ಲಿ ಮೈನ್ ಆಗಿ ಬೇಕಾದ್ರೆ ಒಂದು ಮದುವೆ ಮಾಡ್ಕೊಂಡ್ರೆ ಮದುವೆಲಿ ಎಷ್ಟು ಎಣ್ಣೆ ಎಷ್ಟು ಹೇಳಿದ್ರೆ ಅಷ್ಟೇ. ಅಂದ್ರೆ ಅದಕ್ಕೆ ಜಾಸ್ತಿ ಅದು ಫುಲ್ ಇದ್ದರೆ ಅದು ಬೇಕಿದ್ರೆ ನಾವು ಲಾಸ್ಟಿಗೆ ವಿಡಿಯೋದಾಗ ಅಡಿಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಎಣ್ಣೆ ಅರಸಿನದರ ಫುಲ್ ಡೀಟೇಲ್ ಹಾಕೋ. ಅದೇ ಈಗ ಎಣ್ಣೆ ಅರಸಿನಲ್ಲಿ ನೀವು ನಾರ್ಮಲ್ ಆಗಿ ಮದುವೆಗೆ ಹೇಳುವಂತಹ ಏನು ಸೋಬನಿಟ್ಟು ಅದರ ಈಗ ನೀವು ಈಗ ಹೇಳ್ರಲ್ಲ, ಯಾರು ನೀ ಹೇಳ್ರ? ಓಕೆ. ಶ್ರೀಕರ ಕಮಲದ ಪೂಜಿತೆ ಶರಣು ವಾಸುಶೇಷನ ಬ್ರಹ್ಮ ಶರಣು ಲೋಕದಲ್ಲಿರುವ ನಾರಿಯರೆಲ್ಲರೂ ಲೋಕ ಸಂಭ್ರಮದಿ ನೆನೆದವರು ಪೀತಾಂಬರವ ಗಂಭೀರವನಿಟ್ಟು ವಲಯನಿಟ್ಟು ಒಲೆ ಮಾಣಿಕ್ಯ ಆಭರಣಗಳ ತೊಟ್ಟು ಮಾತೆಯರೆಲ್ಲರೂ ಶೃಂಗಾರವಾಗಿ ಕುಳ್ಳಿರಲು ಜಯ ಜಯ ರಾಮ ಜಯ ಜಯ ಪೆಂಚಿನ ಬಂಬರ ನಿರಿಯ ತೊಟ್ಟು ವೇಣು ಕಸ್ತೂರಿಯ ಹಣೆಯೊಳಗಿಟ್ಟು ಜಾಣೆಯರೆಲ್ಲರೂ ಕುಳ್ಳಿರಲಾಗಿ ಜಯ ಜಯ ರಾಮ ಜಯ ಜಯ ಮಿತ್ತ ಸೌಭಾದ್ರೆ ಕೇರಿ ಕೇರಿಯಳಿದ್ದು ರಂಬೆಯರೆಲ್ಲರೂ ಅರಸಿ ನೆಣ್ಣೆಯ ಮಾಡಲೆಂದು ಬಂದವರು ಮುತ್ತೈದೆಯರು ಜಯ ಜಯ ರಾಮ ಜಯ ಜಯ ಮಿತ್ತ ಸೌಭಾದ್ರೆ ಕೇರಿ ಕೇರಿಯಳಿದು ರಂಬೆಯರೆಲ್ಲರೂ ಹರಸಿ ನೆಣ್ಣೆಯ ಕಲಸಿ ತುಂಬಿದರು ಹರಿವಾಣದೊಳಗೆ ಶ್ರೀರಂಜಯನ ಪಿತಗೆ ಶ್ರೀಧನಂಜಯನ ಪಿತಗೆ ಶ್ರೀರಾಮರಿಗೆ ಜಯ ಜಯ ರಾಮ ಜಯ ಜಯ ಪರಮೇಶ್ವರನಿಗೂ ಪಾರ್ವತಿಗೂ ಅರಸಿ ನೆಣ್ಣೆಯ ಮಾಡಲೆಂದು ಬಂದವರು ಮುತ್ತೈದೆಯರು ಜಯ ಜಯ ರಾಮ ಜಯ ಜಯ ಚಿಕ್ಕಂಬೇಡಿಗಳೊಡನೆ ತಿರುಗಾಡಿ ಬೇಕಾದವರೆಲ್ಲರೂ ನೆರೆದು ಸಂಭ್ರಮದಿ ಜಯ ಜಯ ರಾಮ ಜಯ ಜಯ ಕುಸುಮೇಶ್ವರ ಮಾರ್ಬಲದೊಳಗೆ ಹಸಿರು ಪಟ್ಟೆ ಪೀತಾಂಬರಗಳ ನೀಟ್ಟು ಬಂದವನಿ ಜಯ ಜಯ ರಾಮ ಜಯ ಜಯ. ಓಕೆ, ಇದು ಅರಶಿನ ಎಣ್ಣೆ ಅರಶಿನ ಟೈಮಲ್ಲಿ ಹಾಡುವಂತ ಸೋಬನೆ ಅಲ್ಲ. ಓಕೆ, ನಾನು ನೋಡ್ದಂಗೆ ಎಣ್ಣೆ ಅರಶಿನ ಟೈಮಲ್ಲಿ ಸೋಬನೆ ಹಾಡದೆ ಈಗ ಅಪರೂಪ ಉಂಟಲ್ಲ. ಅಂದ್ರೆ ಎಣ್ಣೆ ಅರಶಿನ ಟೈಮಲ್ಲಿ ಕೂಡ ಸೋಬನೆ ಹಾಡೋವು ಕೂಡ ಇರೋದು ಈಗ ಕಡಿಮೆ. ಈಗ ಕಲ್ತವಕ್ಕೆ ಹಾಗಾಗಿ ಹಳೆ ಪುಸ್ತಕನ ವಾಪಸ್ ತೆಗೆಯೋದು. ಈಗ ನಾವೇ ಅದರ ಒಂದು ಡಾಕ್ಯುಮೆಂಟ್ ನಮ್ಮ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಇನ್ನು ನೋಡೋಕೆ ಅಂತ ಪರ್ಮನೆಂಟ್ ಇದ್ದದೆಲ್ಲ. ಎಣ್ಣೆ ಅರಶಿನ ಸೋಬನೆ ಇದೇ ತರ ಇರ್ದ ಅಥವಾ ಬೇರೆ ಬೇರೆ ಇದ್ದಲ್ಲ? ನಾರ್ಮಲ್ ಆಗಿ ಈ ತರದ ಅರಶಿನ ಎಣ್ಣೆ ಹಾಡು ಅಲ್ಲ.
ಸಾಕಾಗಿತ್ತು. ಹೆಂಗಾಯ್ತು, ಒಳ್ಳೆ ಹಾಡಿದಲ್ಲ. ಎಲ್ಲ ನಾನು ಅದೊಂದು ಗಮನಿಸಬೇಕು. ಯಾವುದು ನಿಮ್ದು ನೀವಿಬ್ರು ಒಂದು ಶೋಭನೆ ಹಾಡಿದಾರಿ, ಯಾವ್ದಲ್ಲಿ ಗೌಡದ ಯಾವ್ದೊಂದು ಕಾಂಪಿಟೇಷನ್ ಅಲ್ಲಿ ಹಾಡಿದಲ್ಲ. ಹೌದು, ಸೊಸೈಟಿ ಸೊಸೈಟಿ ಯಾವ್ದೋ ಒಂದು ಕಾಂಪಿಟೇಷನ್ ಅಲ್ಲಿ ಹಾಡಿದ್ದಾರೆ. ಆ ತರದ ಕಾಂಪಿಟೇಷನ್ ಇಂದ ಕೂಡ ನಾವ್ಗೆ ಏನು ನಮ್ಮ ಸಂಪ್ರದಾಯ ಉಳಿಯಕ್ಕೆ ಒಳ್ಳೆ ಇದಾದಲ್ಲ. ಗೌಡ ವಿಚಾರದಲ್ಲಿ ಕೆಲವು ಕಾರ್ಯಕ್ರಮ ಆಗ್ತಿತ್ತು. ನಾವೆಲ್ಲ ಈ ತರದ ಶೋಭನೆ ಹಾಡುದು ಗೌಡ ಸಂಪ್ರದಾಯ ಉಳಿಯಕ್ಕೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಮ್ಮೆ ಹೋಗಿದ್ದಲ್ಲ. ಅದೇ ಇಲ್ಲಿ ಕೊಲ್ಲಮಕ್ಕಳಲ್ಲಿ ಕೂಡ ನಡೆದಿತ್ತು ಗೌಡ ಸಮಾಜ ಮೀಟಿಂಗ್, ಅದರಲ್ಲಿ ಕೂಡ ಸ್ವಲ್ಪ ಒಂದು ಪ್ರಶಸ್ತಿ ಪಡೆದಿತ್ತು. ಪ್ರಶಸ್ತಿ ತರ ಪ್ರೈಸ್ ಪ್ರಶಸ್ತಿ, ಅದು ಪ್ರೈಸ್ ನಾವ್ಗೆ ಪ್ರಶಸ್ತಿ ಅಲ್ಲ. ಆ ತರ ಅಂದ್ರೆ ಈಗ NSನ ಶೋಭನೆ ಒಂದು ಬಾರ್ ಲೈಕ್ ಔಟ್, ಎಲ್ಲೂ ನೋಡಿದ್ರು ಕೂಡ ಬಾರ್ ಲೈಕ್ ಏನ್ ಕೇಳಿರುವ ಶೋಭನೆ ಕೇಳಿಕ್ಕೆ ಒಂಥರ ನೋಡಿ. ಶೋಭನೆ ತರ ಎಲ್ಲೂ ಸೈಲೆಂಟ್ ಇದಾವಲ್ಲ, ಶೋಭನೆ ತರ ಹಂಗೆ. ಈಗನ ಕೆಲವು ಮದುವೆಲೆಲ್ಲ ಫಿಲ್ಮ್ ಸಾಂಗ್ ಹಾಕೊಂಡು ಅದೆಲ್ಲ ಹಾಕೊಂಡಿದ್ದೇವೆ, ಬಟ್ ಆ ಶೋಭನೆ ಟೈಮಲ್ಲಿ ಫುಲ್ ಸೈಲೆಂಟ್ ಇದ್ದೇವೆ. ಓಕೆ, ಈಗ ಎಣ್ಣೆ ಅರಿಶಿನ ಆದ ನಂತರದ ಪ್ರೊಸೀಜರ್ ಅಂದ್ರೆ ನಂತರ ಎಂತ ಮಾಡುದು ಅಂತ. ಈಗ ಎಣ್ಣೆ ಅರಿಶಿನ ಆದ್ಮೇಲೆ ಬೆಳಿಗ್ಗೆ ಎಣ್ಣೆ ಅರಿಶಿನ ಹೆಂಗೆ ಅದು ಅದು ಎಷ್ಟು ಟೈಮು ಅದಕ್ಕೆ ಟೈಮಿಂಗ್ ಇದೆಲ್ಲ. ಮಧ್ಯಾಹ್ನದ ಇದಾದ್ರೆ ನೆಕ್ಸ್ಟ್ ಮದ್ರೆಂಗಿ. ಈಗ ಶೋಭನೆ ಯಾವ ರೀತಿ ಬಂದಾಯ್ತು?